ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. KSU ಎಕ್ಸಾಮ್ನಲ್ಲಿ ಯಾರ್ಯಾರು ಕಟ್ಟಿದ್ದೀರಾ ಅಂದರೆ BA ಅವರು ಅವರಿಗೆ ಫಸ್ಟ್ ಇಯರ್ನಲ್ಲಿ ಬರುವಂಥ ಸೋಷಿಯಾಲಜಿ ಯಾರ್ಯಾರು ತೊಗೊಂಡಿದ್ದೀರಾ ಕನ್ನಡ ಮತ್ತು ಇಂಗ್ಲೀಷ್ ಅವರಿಗೆ ಇಂಪಾರ್ಟೆಂಟ್ ಲೆಸನ್ ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ನೀವು ಫಸ್ಟ್ ಟೈಮ್ ವಿಸಿಟರ್ಸ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಿಮಗೆ ಹೆಚ್ಚು ವೀಡಿಯೋಸ್ಗಳು ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಆಲ್ಮೋಸ್ಟ್ ಕನ್ನಡ ಎಲ್ಲ ನನ್ನ ಲೆಸನ್ಸ್ ಎಲ್ಲ ಮುಗಿಸಿದ್ದೀನಿ, ನೀವು ನೋಡ್ಬೋದು. ಸೊ ನಿಮ್ಗೆ ಇನ್ನಷ್ಟು ನೋಟ್ಸ್ ಎಲ್ಲ ನಿಮ್ಗೆ ಬೇಕು ಅಂತಂದರೆ ಅದನ್ನೆಲ್ಲ ಸಮ್ಟೈಮ್ಸ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ನೀವು ಟೆಲಿಗ್ರಾಮ್ ಲಿಂಕ್ ಜಾಯ್ನ್ ಆದರೆ ನಾನು ನಿಮ್ಗೆ ಅಲ್ಲಿ ಶೇರ್ ಮಾಡ್ತೀನಿ. ಸೊ ನೀವು ಅಲ್ಲಿ ನೀವು ಯಾವ್ದು ಕೇಳ್ತಾರೆ ಅಂದರೆ ಕನ್ನಡ, ಇಂಗ್ಲೀಷ್, ಸೋಷಿಯಾಲಜಿ ಮತ್ತು ಹಿಸ್ಟ್ರಿ ಮತ್ತು ಇಂಗ್ಲೀಷ್, ಹಾಗೆ ಆಪ್ಷನಲ್ ಕನ್ನಡ. ಸೊ ನಾನು ಇಷ್ಟು ನನ್ನ ಸಬ್ಜೆಕ್ಟ್ ನಾನು ತೊಗೊಂಡಿದ್ದೀನಿ. ಸೊ ನೀವು ಇದನ್ನು ಕೇಳಿ ನಿಮ್ಗೆ ಯಾವುದು ಡೌಟ್ಸ್ ಇದೆ ನೀವು ಕೇಳಿದ್ರೆ ನಾನು ಕಳಿಸ್ಬೋದು ಅಂತ ಹೇಳ್ತಾ, ಇವತ್ತು ನಿಮಗೆ ಸಮಾಜಶಾಸ್ತ್ರದಲ್ಲಿ ಯಾವ್ದು ಇಂಪಾರ್ಟೆಂಟ್ ಲೆಸನ್ ಯಾವುದು ಓದಬೇಕು ಅಂತ ನಿಮಗೆ ಇವತ್ತು ಹೇಳ್ತೀನಿ, ಸರಿನಾ? ನನ್ನ ಟೆಕ್ಸ್ಟ್ ಬುಕ್ಕಲ್ಲಿ ನಾನು ನಿಮಗೆ ಅಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನಿಮಗೆ ಪಾಪ ಕನ್ಫ್ಯೂಸ್ ಆಗುತ್ತೆ. ಬಟ್ ಆದ್ರೂ ಕೂಡ ನಿಮಗೆ ಒಂದ್ಸರಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಂತರ ನಂದು ಗೈಡ್ ಇದೆ, ಸೊ ಅದರಲ್ಲೂ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಗೆ ಅದರಿಂದ ನಿಮ್ಗೆ ನೋಟ್ಸ್ ಬೇಕು, ಅದರಿಂದ ಇಂಪಾರ್ಟೆಂಟ್ ಕ್ವಶನ್ ಬೇಕು, ಅದ್ರ ಆನ್ಸರ್ ಬೇಕು ಅಂದರೆ ನೀವು ಟೆಲಿಗ್ರಾಮ್ ಲಿಂಕು ಜಾಯ್ನ್ ಆಗಲೇಬೇಕು. ಆದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಆಗಲ್ಲ. ಸೊ ಅದು ನಿಮಗೆ ಬಿಟ್ಟಿತ್ತು. ಸೊ ನಿಮಗೆ ಇದರಲ್ಲಿ ಇಂಪಾರ್ಟೆಂಟ್ ಯಾವುದಾದ್ರು ಅಂದರೆ ಫಸ್ಟ್ ಘಟಕ 1, ಘಟಕ 2, ಹಾಗೆ ಘಟಕ 3 ಮತ್ತು 5th ಆ್ಯಂಡ್ 6th ಇಂಪಾರ್ಟೆಂಟ್. ಇಷ್ಟು ಲೆಸನ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಬ್ಲಾಕ್ 2ನಲ್ಲಿ ಸಮಾಜದ ಮೂಲಭೂತ ಕಲ್ಪನೆಗಳು, ರಚನೆ ಮತ್ತು ಕಾರ್ಯ ಆ್ಯಂಡ್ ಸಾಮಾಜಿಕ ಗುಂಪುಗಳು. ಸೊ ಇದು ಕೂಡ ಇಂಪಾರ್ಟೆಂಟು. ಆ್ಯಂಡ್ ಅದರ ಗುಂಪುಗಳು ಇದು ಕೂಡ ಇಂಪಾರ್ಟೆಂಟೇ. ಮತ್ತು ಅಂತಸ್ತು ಮತ್ತು ಪಾತ್ರ, ಸಾಮಾಜಿಕ ಪ್ರಕ್ರಿಯೆಗಳು, ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್. ಯಾವ್ದು ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂದು ಅಂದಾಜಿಗೆ ಹೇಳ್ಬೋದು. ಅಂದರೆ ಅಂತಸ್ತು ಮತ್ತು ಪಾತ್ರ ಅವು ಕೂಡ ಇಂಪಾರ್ಟೆಂಟ್, ಸಾಮಾಜಿಕ ಪ್ರಕ್ರಿಯೆ ಅದು ಇಂಪಾರ್ಟೆಂಟ್. ಆ್ಯಂಡ್ ಬ್ಲಾಕ್ 3ರಲ್ಲಿ ಇದು ನೋಡಿ, ಸಂಸ್ಕೃತಿ ಮತ್ತು ಸಂಬಂಧಿತ ಪರಿಕಲ್ಪನೆಗಳು ಇದು ಇಂಪಾರ್ಟೆಂಟು. ಆ್ಯಂಡ್ ಸಾಮಾಜೀಕರಣ ಇಂಪಾರ್ಟೆಂಟು, ಸಾಮಾಜೀಕರಣ ನಿಯೋಗಿಗಳು ಇದು ಕೂಡ ಇಂಪಾರ್ಟೆಂಟು, ಸಾಮಾಜೀಕರಣ ಸಿದ್ಧಾಂತಗಳು ಇದು ಇಂಪಾರ್ಟೆಂಟು. ಸೊ ನೀವು ನೋಡ್ಬೋದು ರೆಡ್ ಪೆನ್ ಏನು ಚುಕ್ಕಿ ಡಾಟ್ ಇಕ್ಕಿದ್ದಾರೆ ಅಂತ. ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಯಾವುದಾದ್ರಲ್ಲಿ ಅಂದರೆ ಒಂದು 3-4 ಕ್ವಶನ್ಸ್ ಪೇಪರ್ ನಾನು ಇದು ಮಾಡಿದ್ದಕ್ಕೆ ರೆಫರ್ ಮಾಡಿದ್ದೆ. ಅದರಲ್ಲಿ ನಂಗೆ ಯಾವುದ್ಯಾವ್ದು ಇಂಪಾರ್ಟೆಂಟ್ ಲೆಸನ್ ಜಾಸ್ತಿ ಯಾವ್ದು ಕ್ವಶನ್ ಕೇಳಿದ್ದಾರೆ ಅದನ್ನು ನಾನು ಈ ಥರ ಡಾಟ್ ಇಕ್ಕಿ ನೋಡಿ, ಇದನ್ನು 2 ಸಲ ಕೇಳಿದ್ದಾರೆ, ಇದೆಲ್ಲ ಒಂದೊಂದು ಸಲ ಕೇಳಿದ್ದಾರೆ. ಆ್ಯಂಡ್ ಅಂತ ಆನುವಂಶಿಕತೆ ಮತ್ತು ಪರಿಸರ ಇದು ಕೂಡ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಆ್ಯಂಡ್ ಇದು ಕೂಡ ಸಾಮಾಜಿಕ ಸ್ತರವನಿಸ ನೋಡಿ, ಇದನ್ನು 4 ಟೈಮ್ಸ್ ಕೇಳಿದ್ದಾರೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟು. ಆ್ಯಂಡ್ 4 ಇಯರ್ಸಲ್ಲಿ ಇದನ್ನು ಕೂಡ ಕೇಳಿದ್ದಾರೆ. ಆ್ಯಂಡ್ ಸಾಮಾಜಿಕ ಬದಲಾವಣೆ ಮತ್ತು ಇದು ಕೂಡ ಇಂಪಾರ್ಟೆಂಟ್. ಸೊ ಸಾಮಾಜಿಕ ಬದಲಾವಣೆ ಅಂಶಗಳು, ಸ್ತರವಿನ್ಯಾಸ ಎಂದರೇನು ಕೂಡ ಇದು ಕೂಡ ಇಂಪಾರ್ಟೆಂಟು. ಸೊ ನಾವು ಇದರಲ್ಲಿ ಯಾವುದೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ನಿಮ್ಗೆ ಸಾಧ್ಯವಾದಷ್ಟು ನೀವು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಸೊ ನಿಮ್ಗೆ ಇದ್ರೆ ಇನ್ನೂ ಶಾರ್ಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಯಾವುದ್ಯಾವುದು ತುಂಬ ಇಂಪಾರ್ಟೆಂಟ್ ಅದು ಓದ್ಕೊಳ್ಳೇಬೇಕು ಅನ್ನೋದನ್ನು. ಇಲ್ಲಿ ನೋಡಿ, 3 ಇಯರ್ಸ್ ಪೇಪರ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ನ ಆ್ಯಂಡ್ 3 ಕ್ವಶನ್ ಪೇಪರಿಂದ ನಾನು 5 ಮಾರ್ಕ್ಸು, 10 ಮಾರ್ಕ್ಸ್, 15 ಮಾರ್ಕ್ಸು ನಾನು ಸೈಡಲ್ಲಿ ಬರೆದಿಟ್ಟಿದ್ದೀನಿ. ಸೊ ನೋಡಿ ಏನಂತ ಕ್ವಶನ್ ಕೇಳ್ಬೋದು ನಿಮಗೆ 5 ಮಾರ್ಕ್ಸಿಗೆ ಅಂತ. ಸಮಾಜಶಾಸ್ತ್ರದ ಅರ್ಥವನ್ನು ತಿಳಿಸಿ ಅದನ್ನು ಕೂಡ ಮೋಸ್ಟ್ ರಿಪೀಟೆಡ್ ಕ್ವಶನ್. ಸಂಘ ಎಂದರೇನು ಅದು ಕೂಡ ಇಂಪಾರ್ಟೆಂಟು. ಆಗಸ್ಟ್ ಕಾಮ್ಟರ್ ಅವರ 3 ಹಂತಗಳ ಸೂತ್ರಗಳನ್ನು ಬರೆಯಿರಿ ಇದು ಕೂಡ ಇಂಪಾರ್ಟೆಂಟು. ಸಮೀಕರಣ ಅರ್ಥವನ್ನು ತಿಳಿಸಿ. ವಿಜ್ಞಾನವೆಂದರೇನು, ಪುನಃ ಸಮಾಜೀಕರಣ ಎಂದರೇನು, ಸಮಾಜವನ್ನು ವ್ಯಾಖ್ಯಾನಿಸಿ. ಅನುಸರಣೆ ಎಂಬ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿ. ಸಾಮಾಜಿಕ ಗುಂಪುಗಳ ಪ್ರಕಾರಗಳ್ಯಾವುವು. ಆನುವಂಶಿಕತೆಯ ಅರ್ಥವನ್ನು ಆನುವಂಶಿಕತೆಯು ಕೂಡ ಇಂಪಾರ್ಟೆಂಟು. ಸಮಾಜವನ್ನು ಇದು ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಸಾಮಾಜಿಕ ಸ್ತರವಿನ್ಯಾಸ ಕಾರ್ಯಗಳನ್ನು ಇಂಪಾರ್ಟೆಂಟ್. ಸಾಮಾಜಿಕ ಸ್ಥಿತಿಶಾಸ್ತ್ರ ಎಂದರೇನು ಇದು ಕೂಡ ಇಂಪಾರ್ಟೆಂಟ್. ಸಮುದಾಯದ ಲಕ್ಷಣಗಳು ಇದು ಕೂಡ ಇಂಪಾರ್ಟೆಂಟ್. ಸಾಂಸ್ಕೃತಿಕ ಹಿಂಬಳಿಕೆ ಎಂದರೇನು ಇಂಪಾರ್ಟೆಂಟ್. ಯಾವ್ದು ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ, ಒಟ್ಟಿನಲ್ಲಿ ಇಷ್ಟು 6 ಕೇಳ್ತಾರೆ ನಿಮಗೆ, 6ರಲ್ಲಿ 4 ಬರೀಬೇಕು. ಯಾವುದನ್ನು ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಬಿಂಬಿತ ಸ್ವಪ್ರಜ್ಞೆಯ ಟಿಪ್ಪಣಿ ಬರೀರಿ. ಅಪವರ್ತನೆಯ ಅರ್ಥವನ್ನು ತಿಳಿಸಿ. ಮ್ಯಾಕ್ಸ್ ವೆಬ್ಬರ್ ಅವರ ಸಾಮಾಜಿಕ ಕ್ರಿಯೆಯ ಕುರಿತು ಕಿರು ಟಿಪ್ಪಣಿ ಬರೆಯಿರಿ. ಮತ್ತು ಪಾತ್ರ ಎಂದರೇನು ಇಂಪಾರ್ಟೆಂಟ್. ಸಾಮಾಜಿಕ ಅಗತ್ಯದ ಅರ್ಥ, ನೀತಿ ನೀಡಿ. ಸಾಮಾಜಿಕ ಬದಲಾವಣೆ ಅರ್ಥವನ್ನು ತಿಳಿಸಿ ಇಂಪಾರ್ಟೆಂಟ್. ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಇಂಪಾರ್ಟೆಂಟ್. ಸಂಸ್ಥೆ ಮತ್ತು ಸಂಘದ ನಡುವಣ ವ್ಯತ್ಯಾಸನ ಕೇಳ್ತಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಪ್ರತಿ ಸಂಸ್ಕೃತಿ ಎಂದರೇನು, ಸಾಮಾಜಿಕರಣವನ್ನು ವ್ಯಾಖ್ಯಾನಿಸಿ ಹೊಂದಾಣಿಕೆ. ಸೊ ಇಷ್ಟು ಕೂಡ ಇಂಪಾರ್ಟೆಂಟ್. ಸೊ ಇದರಲ್ಲಿ ನೀವು ಇಷ್ಟು ಓದ್ಕೊಂಡು ನೀವು ಸಾಕು. ಅದರಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ಪಕ್ಕ ಅಂದರೆ ಒಂದು 6ಅಲ್ಲಿ ಒಂದು 4 ಆದರೂ ನಿಮ್ಗೆ ಬಂದೇ ಬರುತ್ತೆ. ಸೊ ನಿಮಗೆ ಇದರ ಆನ್ಸರ್ಗಳು ನಿಮ್ಗೆ ಬೇಕು ಅಂತಂದರೆ ನೀವು ಟೆಲಿಗ್ರಾಮ್ ಲಿಂಕು ಜಾಯ್ನ್ ಆಗಬೇಕು. ಸೊ ನೀವು ಜಾಯ್ನ್ ಆದರೆ ನಾನು ನಿಮ್ಗೆ ಯಾವ ಕ್ವಶನ್ ಕೇಳ್ತೀರಾ ಅದಕ್ಕೆ ನಾನು ಆನ್ಸರ್ ನಿಮ್ಗೆ ಕಳಿಸ್ತೇನೆ, ಆಯಿತಾ? ಸೊ ನೆಕ್ಸ್ಟ್ ನೋಡೋಣ 10 ಮಾರ್ಕ್ಸ್ ಯಾವುದು ಅಂತ.
ಸೊ 10 ಮಾರ್ಕ್ಸ್ ನೋಡಿ, ಸಮಾಜಶಾಸ್ತ್ರದ ಬೆಳವಣಿಗೆಯನ್ನು ಚಿತ್ರಿಸಿ, ಸಮಾಜದ ಅಧ್ಯಯನ ಮಹತ್ವವನ್ನು ಚರ್ಚಿಸಿ, ಗುಂಪುಗಳ ಕಾರ್ಯಗಳನ್ನು ವಿವರಿಸಿ. ಇಂಪಾರ್ಟೆಂಟ್. ಸಮಾಜ ಮತ್ತು ಸಾಮರಸ್ಯದ ಮಹತ್ವವನ್ನು ತಿಳಿಸಿ, ವಿರುದ್ಧ ಸಂಸ್ಕೃತಿ ಮತ್ತು ಪ್ರತಿ ಸಂಸ್ಕೃತಿ ಪರಿಕಲ್ಪನೆಗಳನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟ್. ಮಾನವತೆ ದೃಷ್ಟಿಕೋನ ಎಂದರೇನು ವಿವರಿಸಿ. ಅಪವರ್ತನೆ ಮತ್ತು ಪಾತ್ರದ ನಡುವಿನ ವ್ಯತ್ಯಾಸಗಳು ಯಾವುವು. ಅಂತಸ್ತು ಮತ್ತು ಪಾತ್ರದ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ. ಇಂಪಾರ್ಟೆಂಟ್. ಸಾಮಾಜಿಕ ಸ್ತರ ವಿನ್ಯಾಸದ ಕಾರ್ಯಗಳನ್ನು ಚಿತ್ರಿಸಿ. ಇಂಪಾರ್ಟೆಂಟ್. ಸಾಮಾಜಿಕರಣದಲ್ಲಿ ಮಾಧ್ಯಮದ ಪ್ರಕಾರಗಳನ್ನು ವಿವರಿಸಿ. ಇಂಪಾರ್ಟೆಂಟ್. ಸಮಾಜಶಾಸ್ತ್ರದಲ್ಲಿ ವೈಜ್ಞಾನಿಕ ಸಂಬೋಧನೆಗೆ ಇರುವ ಕಲ್ಪಿಸಿ. ಅಂತಸ್ತಿನ ಸಂಬಂಧಿ ಪರಿಕಲ್ಪನೆಯನ್ನು ವಿವರಿಸಿ. ಇಂಪಾರ್ಟೆಂಟ್. ಸಂಸ್ಕೃತಿ ಮತ್ತು ನಾಗರಿಕತೆಯ ನಡುವಣ ಹೋಲಿಕೆಯನ್ನು ವ್ಯತ್ಯಾಸಗಳನ್ನು ಕಲ್ಪಿಸಿ. ಅದು ಕೂಡ ಇಂಪಾರ್ಟೆಂಟು. ಪರಿಸರದ ವಿವಿಧ ಪ್ರಕಾರಗಳನ್ನು ವಿವರಿಸಿ. ಪ್ರಗತಿ ಎಂದರೇನು, ಪ್ರಗತಿಯ ಲಕ್ಷಣ ತಿಳಿಸಿ. ಸಮಾಜದ ಸಸ್ಯದ ಮೂಲ ಪುರುಷರಲ್ಲಿ ಒಬ್ಬರಾದ ಕಾಲ್ ವಿಚಾರಣೆ ಧಾರಣೆಯನ್ನು ತಿಳಿಸಿ. ಸಾಮಾಜಿಕ ಗುಂಪುಗಳ ಲಕ್ಷಣ ತಿಳಿಸಿ. ಸಾಂಸ್ಕೃತಿಕ ಸಂಪೇಕ್ಷೆಯ ಪರಿಕಲ್ಪನೆಯನ್ನು ಪರಿಶೀಲಿಸಿ. ಮತ್ತು ಲೋಕ ರೂಢಿಗಳು ಮತ್ತು ನೈತಿಕ ನಿಯಮಗಳ ನಡುವಿನ ಭಿನ್ನತೆಯನ್ನು ವಿವರಿಸಿ. ಸ್ತರವಿನ್ಯಾಸ ಒಂದು ರೂಪವಾಗಿ ಜಾತಿಯನ್ನು ಪರಿಶೀಲಿಸಿ. ವಿಜ್ಞಾನ ಎಂದರೇನು, ಅದರ ಲಕ್ಷಣಗಳು ವಿವರಿಸಿ. ಮತ್ತು ಸಮಾಜಶಾಸ್ತ್ರದ ನಡುವಣ ವ್ಯತ್ಯಾಸವನ್ನು ತಿಳಿಸಿ, ಗುರುತಿಸಿ. ಸಾಮಾಜೀಕರಣ ನಿಯೋಗಿಗಳ ಕುಟುಂಬ ಪಾತ್ರವನ್ನು ಪರಿಶೀಲಿಸಿ. ಅಂತಸ್ತಿನ ವಿಧಗಳನ್ನು ವಿವರಿಸಿ. ಸೊ ಇಷ್ಟು ನಿಮಗೆ 10 ಮಾರ್ಕ್ಸಲ್ಲಿ ಕೇಳ್ತಾರೆ. ಸೊ ನೀವು ಇಷ್ಟರಲ್ಲಿ ನೀವು ಇಷ್ಟು ಓದ್ಕೊಂಡ್ರೂ ಕೂಡ ನೀವು ಆರಾಮಾಗಿ ನೀವು ಎಕ್ಸಾಮಲ್ಲಿ ಪಾಸ್ ಆಗ್ಬೋದು. ಆ್ಯಂಡ್ ನಿಮಗೆ ನನಗೆ ಕ್ವಶನ್ ಪೇಪರು ಕೂಡ ಒಂದು ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆಲ್ಲ ನೀವು ಬರಿಬೇಕು, ನನಗೆ ಯಾವ ಥರ ಕ್ವಶನ್ ಬರುತ್ತೆ ಅಂತ. ಸೊ ಇವಾಗ 15 ಮಾರ್ಕ್ಸ್ ನೋಡೋಣ. ಸೊ ನೋಡಿ, ಪಾತ್ರ ಎಂದರೇನು, ಪಾತ್ರದ ಲಕ್ಷಣಗಳನ್ನು ತಿಳಿಸಿ. ಚಾರ್ಲ್ಸ್ ಡಾರ್ವಿನ್ನ ಕೊಲೆ, ಮತ್ತು ರಾಬರ್ಟ್ ಮೀಟರ್ನ ಸಾಮಾಜಿಕ ನಿಲುವುಗಳನ್ನು ಪರಿಶೀಲಿಸಿ. ಸಮಾಜಶಾಸ್ತ್ರ ಮತ್ತು ವಸ್ತು ವಿನಿಮಯ ಪ್ರಾಮುಖ್ಯತೆಯನ್ನು ವಿಶದೀಪಡಿಸಿ. ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಪಾತ್ರವನ್ನು ಕುರಿತು ಚರ್ಚಿಸಿ. ಸಾಮಾಜೀಕರಣದ ವಿವಿಧ ಪ್ರಕಾರಗಳನ್ನು ವಿವರಿಸಿ. ಸಾಮಾಜಿಕ ಬದಲಾವಣೆಯ ಕುರಿತು ಸಿದ್ಧಾಂತಗಳನ್ನು ವಿವರಿಸಿ. ಸಾಮಾಜಿಕ ನಿಯಮಗಳ ಅನುಸರಣೆಗೆ ಇರುವ ಕಾರಣಗಳನ್ನು ಚರ್ಚಿಸಿ. ಸ್ಪರ್ಧೆ ಮತ್ತು ಸಂಘರ್ಷ ಸಾಮಾಜಿಕ ಪ್ರಕ್ರಿಯೆಯನ್ನು ನೀಡಿದ ಕುರಿತು ಬರೆಯಿರಿ. ಸಮಾಜಶಾಸ್ತ್ರಕ್ಕೆ ಮೂಲ ಪುರುಷರ ಕೊಡುಗೆಗಳನ್ನು ಪರಿಶೀಲಿಸಿ. ಹಾಗೆ ಸಂಸ್ಕೃತಿಯನ್ನು ವ್ಯಾಖ್ಯಾನಿಸಿ ಮತ್ತು ಅದರ ಗುಣಲಕ್ಷಣಗಳನ್ನ ವಿವರಿಸಿ. ಹಾಗೆ ಪರಿಸರ ಮತ್ತು ಮಾನವ ವ್ಯಕ್ತಿತ್ವ ನಡುವಿನ ಸಂಬಂಧವನ್ನು ಸಾಮಾಜಿಕ ತಿಳಿಸಿ. ಮತ್ತು ಸಾಮಾಜಿಕ ಬದಲಾವಣೆಯೇ ಎಂದರೇನು, ಸಾಮಾಜಿಕದಲ್ಲಿ ಕಾರ್ಯ ಮತ್ತು ವಿಕಾಸಾತ್ಮಕ ಸಿದ್ಧಾಂತವನ್ನು ವಿಶದೀಪಡಿಸಿ. ನೋಡಿ, ಇದು ಇಂಪಾರ್ಟೆಂಟ್, ರಿಪೀಟೆಡ್ ಕ್ವಶನ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಇದು ಕೂಡ ಸಾಮಾಜಿಕ ಪ್ರಕ್ರಿಯೆ ಎಂದರೇನು, ಸಾಮಾಜಿಕ ಪ್ರಕ್ರಿಯೆಗಳ ರೂಪಗಳನ್ನು ವಿವರಿಸಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಆ್ಯಂಡ್ ಸಂಘರ್ಷ ಎಂದರೆ ಸಂಘದ ಪ್ರಕಾರಗಳನ್ನು, ಇದು ಕೂಡ ಇಂಪಾರ್ಟೆಂಟೇ. ಸಾಮಾಜೀಕರಣದ ಸಿದ್ಧಾಂತಗಳನ್ನು ವಿಮರ್ಶಿಸಿ. ಇದೊಂದು ಮೋಸ್ಟ್ ರಿಪೀಟೆಡ್ ಕ್ವಶನ್. ಯಾವಾಗ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಒಟ್ಟಿನಲ್ಲಿ ಕೊಡ್ತಾರೆ. ಸಮಾಜದ ದೃಷ್ಟಿಕೋನಗಳನ್ನು ಸಂತತಿಗಳನ್ನು ಸಂಗತತೆಯನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ. ಸಾಮಾಜಿಕ ಪ್ರಕ್ರಿಯೆ ಎಂದರೇನು, ಸಾಮಾಜಿಕ ಸಮಾಕರಣವನ್ನು ಸಾಮಾಜಿಕ ಪ್ರಕ್ರಿಯೆಯನ್ನಾಗಿ ವಿವರಿಸಿ. ಆ್ಯಂಡ್ ಸಾಮಾಜಿಕ ಸಿದ್ಧಾಂತಗಳನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ. ಇದು ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಸಾಮಾಜಿಕ ಸ್ತರ ವಿನ್ಯಾಸದ ಅಧ್ಯಯನಕ್ಕೆ ಇರುವ ಸಂದರ್ಭಗಳನ್ನು ದೃಷ್ಟಿಕೋನವನ್ನು ಚರ್ಚಿಸಿ. ಸೊ ಇಷ್ಟೆಲ್ಲ ಕೂಡ ಇಂಪಾರ್ಟೆಂಟ್. ಸೊ ನೋಡೋದ್ರಲ್ಲ, ಇಷ್ಟೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸೊ ನೀವು ಇಷ್ಟು ಓದ್ಕೊಂಡು ಸಾಕು ಫ್ರೆಂಡ್ಸ್, ಆರಾಮಾಗಿ ನೀವು ಎಕ್ಸಾಮಲ್ಲಿ ಪಾಸ್ ಆಗ್ಬೋದು. ಸೊ ನಿಮಗೆ ಇದ್ರ ಆನ್ಸರ್ಸ್ ಎಲ್ಲ ನಿಮ್ಗೆ ಬೇಕು ಅಂದರೆ ನೀವು ಟೆಲಿಗ್ರಾಮ್ ನೀವು ಜಾಯ್ನ್ ಆಗಿ ಅದ್ರಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ಹಾಗೆ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ತುಂಬ ದೊಡ್ಡದಾಯಿತು ಅಂದ್ಕೊತೀನಿ. ಸೊ ನಿಮ್ಗೆ ಇದರಿಂದ ಯೂಸ್ಫುಲ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇಷ್ಟೊಂದು ಇದಾಯಿತು. ಸೊ ಇದನ್ನು ಕ್ವಶನ್ ಪೇಪರು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. 4 ಮಾರ್ಕ್ಸು 6 ಇರೋದು, 5 ಮಾರ್ಕ್ಸು 6 ಇರುತ್ತೆ, 4 ಅಟೆಂಡ್ ಮಾಡಬೇಕು. ಆ್ಯಂಡ್ 10 ಮಾರ್ಕ್ಸದು ನಿಮಗೆ ಅದು ಕೂಡ ಒಂದು 4 ಇರುತ್ತೆ, ಅದರಲ್ಲಿ 2 ಅಟೆಂಡ್ ಮಾಡಬೇಕು. ಆ್ಯಂಡ್ 15 ಮಾರ್ಕ್ಸದು ಅಷ್ಟೇ, ಅದನ್ನು ಕೂಡ 2 ಅಟೆಂಡ್ ಮಾಡಬೇಕು. ಐ ಥಿಂಕ್ 10 ಮಾರ್ಕ್ಸದು 4 ಅನಿಸುತ್ತೆ. ಸೊ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಬಿಡಿ ಶಾರ್ಟಾಗಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗೀತು. ಸೊ ಸಿ ದ ನೆಕ್ಸ್ಟ್ ವಿಡಿಯೋ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಿಸ್ಟ್ರಿ ಯಾವ್ದಾದ್ರು ಇಂಪಾರ್ಟೆಂಟ್ ಅಂತ ನಿಮಗೆ ತಿಳಿಸ್ತೀನಿ, ಓಕೆನಾ? ಸಿ ದ ನೆಕ್ಸ್ಟ್ ವಿಡಿಯೋ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸಿ ಯು, ಬಾಯ್, ಟೇಕ್ ಕೇರ್.